ಬಿಜೆಪಿ ನಾಯಕರ ಮಧ್ಯೆಯೇ ವಾಗ್ಯುದ್ಧ ಜೋರಾಗಿದೆ. ಕೆಂಪೇಗೌಡ ಜಯಂತಿ ವಿಚಾರವಾಗಿ ಮಾತಿನ ಸಮರ ನಡೆದಿದೆ. ಸುಧಾಕರ್ ಹೇಳಿಕೆಗೆ ಎಸ್ಆರ್ ವಿಶ್ವನಾಥ್ ತಿರುಗೇಟು ಕೊಟ್ಟಿದ್ದಾರೆ. ಈಗ ಸುಧಾಕರ್ ಸನ್ ಆಫ್ ಕೇಶವ್ ರೆಡ್ಡಿ ಅವರೇ ಮಾತನಾಡಬೇಕಾದ್ರೆ ಎಚ್ಚರಿಕೆ ಇರಲಿ. ಇದು ವಿಶ್ವನಾಥ್ ಆಡಿದಂತಹ ಮಾತು. ಹಾಗಾದ್ರೆ ನಿನ್ನೆ ಸುಧಾಕರ್ ಅವರು ಏನ್ ಮಾತನಾಡಿದ್ರು, ಅದಕ್ಕೆ ವಿಶ್ವನಾಥ್ ಅವರ ಕೌಂಟರ್ ಹೇಗಿತ್ತು ಬನ್ನಿ. ಹಾರ್ದಿಕ ಸುಸ್ವಾಗತವನ್ನು ಬಯಸ್ತೇನೆ. ಧೈರ್ಯ ಇದೆಯಾ ಕೇಳಿ, ಧೈರ್ಯ ಇದೆಯಾ? ಸುಮ್ಮನೆ ಹೋಗಿ ಕ್ಯಾಮರಾ ಮುಂದೆ ಮಾತಾಡೋದಲ್ಲ. ಅದು ಧೈರ್ಯ ಇದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ನಿಲ್ಲಕ್ಕೆ ಕೇಳಿ. ಯಾವ ಪಕ್ಷದಲ್ಲಿ ನಿಲ್ತಾರೋ ನಿಲ್ಲಕ್ಕೆ ಕೇಳಿ. ಇಲ್ಲ ಇಂಡಿಪೆಂಡೆಂಟ್ ನಿಲ್ತಾರ, ನಾನು ಇಂಡಿಪೆಂಡೆಂಟ್ ನಿಲ್ತಿದ್ದೆ. ಇಲ್ಲೇ ಅವರು ಏನೋ ಚಾಲೆಂಜ್ ಮಾಡಿದಾರಲ್ಲ, ಯಾವ ಪಕ್ಷದ ಸಿಂಬಲ್ ಬೇಡ ಏನ್ರಿ, ಇಬ್ರು ವೈಯಕ್ತಿಕವಾಗಿ ಎಲ್ಲಿ ನಿಂತ್ಕೋಬೇಕು ಹೇಳಿ, ನಾನು ನಿಂತ್ಕೊಳ್ಳೋಕೆ ತಯಾರಾಗಿದ್ದೀನಿ. ಅವ್ರಿಗೆ ಹಾರ್ದಿಕ ಸುಸ್ವಾಗತವನ್ನು ಬಯಸ್ತೇನೆ. ಧೈರ್ಯ ಇದೆಯಾ ಕೇಳಿ, ಧೈರ್ಯ ಇದೆಯಾ? ಸುಮ್ಮನೆ ಹೋಗಿ ಕ್ಯಾಮರಾ ಮುಂದೆ ಮಾತಾಡೋದಲ್ಲ. ಅದು ಧೈರ್ಯ ಇದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ನಿಲ್ಲಕ್ಕೆ ಕೇಳಿ. ಯಾವ ಪಕ್ಷದಲ್ಲಿ ನಿಲ್ತಾರೋ ನಿಲ್ಲಕ್ಕೆ ಕೇಳಿ. ಇಲ್ಲ ಇಂಡಿಪೆಂಡೆಂಟ್ ನಿಲ್ತಾರ, ನಾನು ಇಂಡಿಪೆಂಡೆಂಟ್ ನಿಲ್ತಿದ್ದೆ. ಇಲ್ಲೇ ಅವರು ಏನೋ ಚಾಲೆಂಜ್ ಮಾಡಿದಾರಲ್ಲ, ಯಾವ ಪಕ್ಷದ ಸಿಂಬಲ್ ಬೇಡ. ಇನ್ನು ಡಾಕ್ಟರ್ ಕೆ ಸುಧಾಕರ್ ಅವರ ಮಾತಿನ ವಿರುದ್ಧವಾಗಿ ಎಸ್ಆರ್ ವಿಶ್ವನಾಥ್ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಎಸ್ಆರ್ ವಿಶ್ವನಾಥ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಇವತ್ತು ಯಲಹಂಕದಲ್ಲಿ ಸಖತ್ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಆದರೆ ಎರಡು ಕಡೆ ಈ ಒಂದು ಜಯಂತ್ಯೋತ್ಸವವನ್ನು ಮಾಡಲಾಯಿತು. ಒಂದು ವಿಶ್ವನಾಥ್ ಕಡೆಯವರು ಮತ್ತು ಸಂಸದ ಸುಧಾಕರ್ ಅವರು. ನಮ್ಮ ಜೊತೆ ವಿಶ್ವನಾಥ್ ಅವರಿದ್ದಾರೆ. ಸರ್, ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಾ ಕಾರ್ಯಕ್ರಮ, ನೋಡ್ತಾ ಇದ್ದೀವಿ ನಾವು. ತುಂಬ ವಿಭಿನ್ನವಾಗಿ ವಿಶೇಷವಾಗಿ ತುಂಬ ಕಳೆ ಕಟ್ಟಿದೆ. ಮತ್ತೊಂದು ಭಾಗದಲ್ಲಿ ಕೂಡ ಇದೇ ರೀತಿಯಾಗಿ ಒಂದು ಜಯಂತ್ಯೋತ್ಸವ ಮಾಡ್ತಾರೆ. ಯಾಕೆ ಯಲಹಂಕ ಕ್ಷೇತ್ರದಲ್ಲಿ ಎರಡೆರಡು ಕಡೆ ಅಂತ? ಇಲ್ಲಿಯವರೆಗೂ 18 ವರ್ಷದಿಂದ ಒಟ್ಟಾಗೆ ಮಾಡ್ತಾಯಿದ್ದೀವಿ ನಾವೆಲ್ಲ ಕೂಡ. ಕಾಂಗ್ರೆಸ್ಸು, JDS, BJP ಎಲ್ಲರೂ ಕೂಡ ನಾವು ಮಾಡೋಕೆ ಬಂದು ಸೇರ್ಕೊತಾ ಇದ್ರು. ಆದರೆ ಮೊದಲನೇ ಬಾರಿಗೆ ನಮ್ಮ ಕ್ಷೇತ್ರದ ಸಂಸದರಾದಂಥ ಅತ್ಯಂತ ಗೌರವಾನ್ವಿತರಾದಂಥ ಸುಧಾಕರ್ ಅವರ ಚಿತಾವಣೆಯಿಂದ ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವವನ್ನು 2 ಮಾಡಿದ್ರು. ಇಡೀ ಸ್ಟೇಡಿಯಮ್ಮೇ ತಗೊಂಬಿಟ್ರು, ತುಂಬಾಕ್ಬಿಡ್ತೀವಿ ಅಂತೇಳಿ. ಎಷ್ಟು ಜನ ಚೇರುಗಳು ಖಾಲಿ ಇತ್ತು ಅನ್ನೋದು ಕೂಡ ತಾವು ನೋಡಿದ್ದೀರಿ. ನಮ್ಮ ಮೆರವಣಿಗೆಯಲ್ಲಿ ಎಷ್ಟು ಜನ ಇದ್ರು ಅಂತ ಕೂಡ ನೋಡಿದ್ದೀರಿ. ಸುಧಾಕರ್ ಅವರೇ, ನೀವೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಂತೇಳಿ ಗೊತ್ತಾಯಿತು. ನಾನು ಇಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಬೇಕಂತೆ. ನನಗೆ ಆತ ದರಿದ್ರ ಬಂದಿಲ್ಲ. ಇಲ್ಲಿ ಪಾರ್ಟಿ ಕಟ್ಟಿದಿರೋ ನಾನು, ನನ್ನ ಕಾರ್ಯಕರ್ತರು 48 ವರ್ಷದಿಂದ ಇಲ್ಲಿ ಪಾರ್ಟಿಯನ್ನು ಕಟ್ಟಿದ್ದೀವಿ. ನಿಂತರ 3 ದಿನಕ್ಕೆ ಜಂಪಿಂಗ್ ಜಪಾನ್ ನಾನಲ್ಲ. ಯಾಕಂದರೆ ನೀನು ನಿನ್ನ ಸಾಮರ್ಥ್ಯದಲ್ಲಿ ಇಲ್ಲಿ 85,000 ಓಟ್ ಲೀಡ್ ತೊಗೊಂಡಿದ್ದೀವಿ ಅಂತೇಳಿ ಭಾಳ ಹೇಳ್ಕೊಂಬಂದಿದ್ದೀರಿ. BJPಯರು ಯಾರು ಇಲ್ಲಿ ಓಟ್ ಹಾಕಿಲ್ಲ, ನಾನು ಗೆದ್ದಿದ್ದೀನಿ ಅಂತೇಳಿ. ನೀವಿಲ್ಲಿ ಸ್ವತಂತ್ರ ಅಭ್ಯರ್ಥಿ ಅಲ್ಲ, ಕಾಂಗ್ರೆಸ್ಸಿಂದ ನಿಂತ್ಕೊಳ್ರಿ, ನೀವು ರಾಷ್ಟ್ರೀಯ ಪಕ್ಷದಲ್ಲಿ ನಿಂತ್ಕೊಳ್ರಿ. ನೀವು ನಾನು BJPಯಿಂದ ನಿಂತ್ಕೊಳೋದು. ನಾನು ಕನಸು ಮನಸ್ಸಲ್ಲೂ BJPಗೆ ದ್ರೋಹ ಎಣಿಸೋನಲ್ಲ. ನೀವು BJP ಸಂಸದರಾಗಿ ಕಾಂಗ್ರೆಸ್ಸನ್ನು ಬೆಳೆಸೋವಂಥ, ಕಾಂಗ್ರೆಸ್ ಅವ್ರನ್ನ ಮೇಲಕ್ಕೆತ್ತುವಂಥ ಕೆಲಸ ನೀವು ಮಾಡಿದ್ದೀರಿ. ನೀವು ಕಣ್ಣಾರೆ ಕಂಡಿದ್ದೀವಿ ನಾವೆಲ್ಲ ಕೂಡ. ಇದು ನೀವು ಹೇಳ್ದಂಗೆ ಏನು ಕೇಳೋಕ್ಕಾಗಲ್ಲ. ನಾನು ನೀವೇನು ನನ್ನ ಹೈಕಮಾಂಡು ಅಲ್ಲ, ನೀವು ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲ, ಗೌರವಾನ್ವಿತ ಮೋದಿಜಿಯವರು ಅಲ್ಲ. ನೀವು ಅವ್ರು ಹೇಳಿ ನನಗೆ, ಅವ್ರು ಹೇಳ್ತಾರಾ ನನ್ನ BJP ಬಿಟ್ಟು ಬೇರೆ ಕಡೆ ನಿಂತ್ಕೊ ಅಂತೇಳಿ? ಪಕ್ಷ ಕಟ್ಟಿರೋದು ನಾವು. ನೀವು ಈಗ ಬಂದು ಉತ್ತದಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ನೀವು ಬಂದ ತಕ್ಷಣ 2 ಮಂತ್ರಿಮಂಡಲದಲ್ಲಿ ತಗೊಂಡಿದ್ದೀರಿ, ಲೋಕಸಭಾ ಸದಸ್ಯರಾಗಿದ್ದೀರಿ. ನಾವು ಇವತ್ತು 48 ವರ್ಷ ಪಾರ್ಟಿ ಕಟ್ಟು ನನಗಿಲ್ಲ. BDA ಚೇರ್ಮನ್ ಆಗಿದ್ದೇವೆ. ನಾನು ಅಧಿಕಾರಕ್ಕಾಗಿರೋನಲ್ಲ, ನನ್ನ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಇರ್ತಕ್ಕಂಥವನು. ನೀನು 3 ವರ್ಷ ಆಯಿತು ಲೋಕಸಭಾ ಸದಸ್ಯರಾಗಿ. ಎಷ್ಟು ಸಾವಿರ ಕೋಟಿ ಗ್ರ್ಯಾಂಟ್ ತಗೊಂಬಂದು ಯಲಹಂಕಕ್ಕೆ ಹಾಕಿದ್ದೀರಿ ನೀವು. ನಿನ್ನ ಗ್ರ್ಯಾಂಟ್ ನಮ್ಗೆ ಬೇಕಾಗಿಲ್ಲ. ದುರಂಕಾರ ನಿಮ್ಮದು ನಮ್ಮದು. ರಾಜ್ಯ ಅಧ್ಯಕ್ಷರ ಬಗ್ಗೆ ನೀವು ಮಾತಾಡ್ತೀರಿ. ಏನಪ್ಪ BJPನಲ್ಲಿ ಹಿಂಗೆ ಅಂತೇಳಿ, ನಿಮ್ಮ BJP ಅಂತೇಳಿ ಮಾತಾಡ್ತೀರಿ, ನಮ್ಮ BJP ಅಂತ ಹೇಳಲ್ಲ ನೀವು. ಅತ್ಲ ಕಡೆಗೆ ದುರಂಕಾರ ಯಾರು ಅಂತೇಳಿ ಚಿಕ್ಕಬಳ್ಳಾಪುರದಲ್ಲೋ ಕಾಂಗ್ರೆಸ್ ಅವ್ರನ್ನ ಕೇಳ್ರಿ, JDS ಅವ್ರನ್ನ ಕೇಳ್ರಿ, BJP ಅವ್ರನ್ನ ಕೇಳ್ರಿ. ದುರಂಕಾರ ಯಾರ್ದು ಅಂತೇಳಿ. ನೀನು ದುರಂಕಾರದಲ್ಲೇ ನೀನು ಸೋತಿದ್ದು. ನಾನು ಇಲ್ಲಿವರೆಗೂ 4 ಸರಿ ಜನ highest ಟೋಟಲಿ ಗೆಲ್ಸವ್ರೆ. ಇದಿಷ್ಟು ಎಸ್ಆರ್ ವಿಶ್ವನಾಥ್ ಅವರ ಮಾತು. ಸುಧಾಕರ್ ಅವರು ಬರಲಿ, ಯಾವ ಪಾರ್ಟಿಯಿಂದ ಬರ್ತಾರೆ ಅಂತ ಅವ್ರು BJP ಎಂದಂತೂ ಇಲ್ಲ. ಎಷ್ಟು ಜನ ಸೇರಿಸಿದ್ವಿ ಅಂತ ನಾವು ನೋಡಿದ್ದೀವಿ. ಈ ಒಂದು ಕೆಂಪೇಗೌಡ ಜಯಂತ್ಯೋತ್ಸವನ ಅದ್ದೂರಿಯಾಗಿ ನಾವು ಮಾಡಿದ್ವಿ. ಆದರೆ ಈ ಬಾರಿ 2 ಕಡೆ ಮಾಡಿ ಅವ್ರಿಗೆ ಒಂದು ಅಚಾತುರ್ಯ ಮಾಡಿದರೆ ಆ ಅಪಕೀರ್ತಿ ಅವ್ರಿಗೆ ಇರಲಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.